ನೆಕ್ಸ್ಟ್ ಇದೊಂದು ಪ್ರಶ್ನೆ ವೆರಿ ಇಂಟ್ರೆಸ್ಟಿಂಗ್ ಪ್ರಶ್ನೆ ಆಗಿದೆ ನೋಡಿ. ಇದರಲ್ಲಿ ಕೆಳಗೆ ಸೂಚಿಸಿರುವಂತಹ ಸನ್ನಿವೇಶವಿರಲು ಸಾಧ್ಯವೇ ಅಂತ ಪ್ರಶ್ನೆ ಇದೆ. ಅಂದರೆ ಅದು ವಾಸ್ತವ ಮೂಲಗಳನ್ನು ಹೊಂದಿರಬೇಕು ಅಂದರೆ ಮಾತ್ರ ಸಾಧ್ಯ. ಇದನ್ನು ಗಮನಿಸಬೇಕು ನಾವು. ಹಾಗಿದ್ದರೆ ಅವರ ಈಗಿನ ವಯಸ್ಸುಗಳನ್ನು ನಿರ್ಧರಿಸಿ. ಇಬ್ಬರೂ ಸ್ನೇಹಿತರ ವಯಸ್ಸುಗಳ ಮೊತ್ತ 20 ವರ್ಷಗಳಾಗಿವೆ. ಇಬ್ಬರೂ ಸ್ನೇಹಿತರ ವಯಸ್ಸುಗಳ ಮೊತ್ತ 20 ವರ್ಷ ಆಗ್ಯದಂತ. 4 ವರ್ಷಗಳ ಹಿಂದೆ ಅವರ ವಯಸ್ಸುಗಳ ಗುಣಲಬ್ಧ 48 ವರ್ಷಗಳಾಗಿತ್ತು ಅನ್ನೋದು ಈ ಸನ್ನಿವೇಶ ಕೊಟ್ಟರು. ಓಕೆ, ಮಾಡಿ ನೋಡೋಣ. ಮೊದಲ ಸ್ನೇಹಿತನ ಈಗಿನ ವಯಸ್ಸು X ವರ್ಷ ಅಂತ ತಗೊಂಡಿನಿ. ಎರಡನೇ ಸ್ನೇಹಿತನ ಈಗಿನ ವಯಸ್ಸು ನೋಡು. ಈಗಿನ ವಯಸ್ಸಿನ ಇಬ್ಬರದು ಮೊತ್ತ ಎಷ್ಟಾಗತ್ತೆ ಅಂತ ಹೇಳಿ ನಾವು 20 ಅಂತ ಹೇಳಿವಿಲ್ಲ. ಒಬ್ಬನ ವಯಸ್ಸು X ಅಂತ ತೊಗೊಂಡ್ರೆ ಇಬ್ಬರದನ್ನು ಸೇರಿಸಿ. ಫಾರ್ ಎಕ್ಸಾಂಪಲ್ ಈಗ ಎ ಗೆಳೆಯ, ಇನ್ನೊಬ್ಬ ಬಿ ಸ್ನೇಹಿತ, ಇಬ್ಬರು ಈಗಿನ ವಯಸ್ಸನ್ನು ಕೂಡಿಸಿದ್ರೆ 20 ವರ್ಷ ಅಂತ. ಈಗಿನ ವಯಸ್ಸನ್ನು ಕೂಡಿಸಿದ್ರೆ ಈಗ ನಾನೇನಂತ ತೊಗೊಂಡೆ, ನಾನು ಇವನ ವಯಸ್ಸು X ಅಂತ ತೊಗೊಂಡಿನಿ. ಇದು ಬಿ ಆಯಿತಾ, = ಇದು 25. ಬಿದವನ ವಯಸ್ಸು ಎಷ್ಟಿರುತ್ತೆ 20. ಇದನ್ನು ಈ ಕಡೆ ಆಯ್ತಂದ್ರೆ -X ಐತಲ್ಲ. ಅಂದರೆ ಬಿದವನ ಈಗಿನ ವಯಸ್ಸು 20 - X ಮೊತ್ತ ಅಂತ ಕೊಟ್ಟಾಗ ಈ ಟೈಪ್ ಮಾಡ್ಕೊಂಡು ಬಿಡ್ಬೇಕು ನೋಡಿ. ಓಕೆ, ಅಂದರೆ ಇಲ್ಲಿ ಮೊದಲ ಸ್ನೇಹಿತನ ಈಗಿನ ವಯಸ್ಸು X ಅಂತ ತೊಗೊಂಡಿವಿ. ಎರಡನೇ ಸ್ನೇಹಿತನ ಈಗಿನ ವಯಸ್ಸು 20 - X ಅಂತ ಯಾಕೆ ತೊಗೊಂಡು ಗೊತ್ತಾಯಿತು? ಯಾಕಂತಂದ್ರೆ ಅವರು ನೋಡಿ, ಇಬ್ಬರು ಸ್ನೇಹಿತರ ವಯಸ್ಸುಗಳ ಮೊತ್ತ 20 ವರ್ಷ ಅಂತಂದರೆ, ಹಾಗಾಗಿ 20 ಇವನು X ಅಂದರೆ -X ಮಾಡಿ. ಕ್ಲಿಯರ್? ಪ್ರಶ್ನೆಯಲ್ಲಿ ಕೊಟ್ಟರು ಹಾಗೆ ನೋಡಿ, 4 ವರ್ಷಗಳ ಹಿಂದೆ ಅವರ ವಯಸ್ಸುಗಳ ಗುಣಲಬ್ಧ 48 ವರ್ಷ. ಈಗ ನೋಡಿ, ಈಗಿನ ಮೊದಲನೇ ಸ್ನೇಹಿತನ ಈಗಿನ ವಯಸ್ಸು X, 4 ವರ್ಷಗಳ ಹಿಂದೆ ಎಷ್ಟಿರುತ್ತೆ X - 4. ಓಕೆನಾ? 4 ವರ್ಷಗಳ ಹಿಂದೆ ಎರಡನೇ ಸ್ನೇಹಿತನ ವಯಸ್ಸು ಎಷ್ಟು? ಈಗ ವಯಸ್ಸವನಿಗೆ 20 - X. 4 ವರ್ಷಗಳ ಹಿಂದೆ ಅಂತಂದ್ರೆ -4 ಮಾಡಬೇಕು. ಇದನ್ನು ಸಿಂಪ್ಲಿಫೈ ಮಾಡಿಕೊಂಡ್ರು ಬರುತ್ತೆ ನೋಡಿ. 20 - 4 ಅಂತಂದ್ರೆ 16 ಆಯ್ತಲ್ಲ, ಇದು -X ಅಂತಾಯಿತು. ಈ ಪ್ರಶ್ನೆಯ ಪ್ರಕಾರ ಅವರ ವಯಸ್ಸುಗಳ ಗುಣಲಬ್ಧ 4 ವರ್ಷಗಳ ಆದ ನಂತರ ಇವರ ವಯಸ್ಸಿನ ಗುಣಲಬ್ಧ, ಮೊದಲನೇ ಸ್ನೇಹಿತನ ವಯಸ್ಸು, ಇದು ಎರಡನೇ ಸ್ನೇಹಿತನ ವಯಸ್ಸು, ಇದನ್ನು ಗುಣಾಕಾರ ಮಾಡಿ 48 ಅಂತ ಆಗತ್ತೆ ಅಂತ. ಅದನ್ನೇ ಬರೀಲ್ಲ, X - 4 × 16 - X = 48 ಅಂತ ಆಗತ್ತಂತ. ಈಗ ಇವೆರಡು ದ್ವಿಪದೋಕ್ತಿಗಳಾದವು. ದ್ವಿಪದೋಕ್ತಿಗಳ ಗುಣಾಕಾರ Xದಿಂದ ಇವೆರಡೂ ಪದ ಗುಣಾಕಾರ ಮಾಡಬೇಕು. ಆಮೇಲೆ -4ರಿಂದ ಇವೆರಡೂ ಪದ ಗುಣಾಕಾರ ಮಾಡಬೇಕು. X × 16 16X - X × X² ಓಕೆ. -4ರಿಂದ ಇದು ಗುಣಾಕಾರ, -16 ಮತ್ತು 4, 16 × 64, -×−+4 × X ಅಂದರೆ 4X. ಇದನ್ನು ರೈಟ್ ಸೈಡ್ ಲೆಫ್ಟ್ ಸೈಡ್ ತೊಗೊಂಡ್ಬಿಡು. ರೈಟ್ ಸೈಡ್ ಇದ್ದದ್ದು ಲೆಫ್ಟ್ ಸೈಡ್ ತೊಗೊಂಡು ಬರೋಣ. = 0. ಈಗ ಗಮನಿಸಿ, 16X ಇದು 4X ಕೂಡಿಸಿರ 20X, ಇದು -X². -64 -48 ಕೂಡಿಸಿ ಬಿಡೋಣ. -64 -48 ಕೂಡಿಸೋಣ, 12, ಇದು 11, -112 = 0. ಇದನ್ನು ಆದರ್ಶ ರೂಪಕ್ಕೆ ಬರ್ಕೊಳ್ಬೇಕು ಅಂತಂದರೆ ಈ ಸೈಡ್ ಬರೀಲಿ. ಫಸ್ಟ್ ಸ್ಕ್ವೇರ್ ಇದ್ದದ್ದು ಬರೀಬೇಕಲ್ಲ, -X², ಇದು +20X, ಆಮೇಲೆ ಇದು -112 = 0. ಈ ಮೈನಸ್ ಇದೆಯಲ್ಲ, ಮೈನಸ್ಸಿಂದ ಗುಣಾಕಾರ ಮಾಡ್ಕೊಳ್ಬೋದು, ಅಥವಾ ಇವು ಎಲ್ಲ ಪದಗಳನ್ನು ರೈಟ್ ಸೈಡ್ ತರಬಹುದು. ಈಗ ಈ ಪದಗಳನ್ನು ರೈಟ್ ಸೈಡ್ ತರ್ತೀನಿ. -X² ಔಟ್ ಸೈಡ್ ಹೋದರೆ +X² ಪ್ಲಸ್ 20X ಈ ಸೈಡ್ ತಂದರೆ -20X, -112 ಈ ಸೈಡ್ ತಂದರೆ +112 = 0. ಇಲ್ಲಿ ಕೇಳಿ, ಈಗ ಇದು ವರ್ಗ ಸಮೀಕರಣ ಆದರ್ಶ ರೂಪದಲ್ಲಿ ಬಂತು. ಇದು ಸಾಧ್ಯ ಆಗತ್ತೆ ಈ ಸನ್ನಿವೇಶ ಅಂತ ನೋಡಬೇಕು ಅಂತಂದರೆ
ಮೊದಲಿದು ವಾಸ್ತವ ಸಂಖ್ಯೆ ಹೊಂದ್ಯದ ಇಲ್ಲ ಅಂತ ಗೊತ್ತು ಮಾಡ್ಕೊಳ್ಬೇಕಲ್ಲ, ಅಂದ್ರೆ ಮೂಲಗಳು ವಾಸ್ತವ ಸಂಖ್ಯೆ ಆಗಿರ್ತಾವೆ ಇಲ್ಲ ಅಂತ ಗೊತ್ತು ಮಾಡ್ಕೊಳ್ಬೇಕಲ್ಲ. ಗೊತ್ತು ಮಾಡ್ಕೋಬೇಕಾದ್ರೆ ನಾವೇನು ಮಾಡಬೇಕು, ಅದರ ಮೂಲಗಳ ಶೋಧಕವನ್ನು ಕಂಡುಹಿಡಿಬೇಕು. ಮೂಲಗಳ ಶೋಧಕ ಈಕ್ವಲ್ ಟು 0 ಆರ್ ಗ್ರೇಟರ್ ದೆನ್ 0 ಅಂತಂದ್ರೆ ಮಾತ್ರ ಈ ಸನ್ನಿವೇಶ ಸಾಧ್ಯ ಆಗತ್ತಂತ ಬರಿತೀವಿ. ಹಾಗಾಗಿ ನಾವು ಇಲ್ಲಿ ಎ ಬಿ ಸಿ ಅಂತ ಬರ್ಕೊಂಡು ಬಿಡಲಿ. ಎ ಅಂತಂದರೆ x² ಸಹಗುಣಕ 1, ಬಿ ಅಂತಂದ್ರೆ ಎಕ್ಸ್ನ ಸಹಗುಣಕ -20, ಸಿ ಅಂತಂದ್ರೆ ಕಾನ್ಸ್ಟೆಂಟ್ ಟರ್ಮ್ 112. ಈಗ ಏನು ಕಂಡಿಡಿಯೋಣ ನಾವು, ಮೂಲಗಳ ಶೋಧಕ b² - 4ac ಕಂಡಿಡ್ಕೊಂಡು ಬಿಡೋಣ. b² - 4ac ಇಸ್ ಈಕ್ವಲ್ ಟು ಬಿ ಅಂದರೆ ಇಲ್ಲಿ -20 ಸ್ಕ್ವಯರ್ -4 ಇಂಟು ಎ ಅಂತಂದ್ರೆ 1, ಸಿ ಅಂತಂದ್ರೆ 112. ಈಗ ನೋಡಿ, -20 ವರ್ಗ 400 ಐತೆ, ಮೈನಸ್ ಇದು 4 1 4, 112ಕ್ಕೆ 4ರಿಂದ ಗುಣಾಕಾರ ಮಾಡ್ತೀನಿ. 4 2 8, 4 1 4, 4 1 4, ಇದು 448 ಆಯಿತು. 400ರಲ್ಲಿ 448 ಕಳೆದ್ರೆ -48 ಆಯಿತು. ಇಲ್ಲಿ ಮೈನಸ್ ಅಂದ್ರೆ ಅರ್ಥ ಏನು, ಅದರ ಶೋಧಕ ಲೆಸ್ ದೆನ್ 0 ಅಂದ್ರೆ ಅದರ ಏನೋ ಡಿ ಅಂತ ಏನಂತೀವಿ, ಅದರ ಶೋಧಕ ಏನಾಯಿತು, ಬೆಲೆ 0ಕ್ಕಿಂತ ಚಿಕ್ಕದಾಯ್ತಲ್ಲ. 0ಕ್ಕಿಂತ ಚಿಕ್ಕದಿದೆ ಅಂದ್ರೆ ಅರ್ಥ ಏನು, 0ಕ್ಕಿಂತ ಚಿಕ್ಕದಾಗಿದೆ ಅಂತಂದರೆ ಇದು ವಾಸ್ತವ ಮೂಲಗಳನ್ನು ಹೊಂದಿಲ್ಲ ಅಂತ. ಹಾಗಾಗಿ ಸಮೀಕರಣವು ವಾಸ್ತವ ಮೂಲವನ್ನು ಹೊಂದಿಲ್ಲ. ವಾಸ್ತವ ಮೂಲವನ್ನು ಹೊಂದಿಲ್ಲ. ಆದ್ದರಿಂದ ಈ ಸನ್ನಿವೇಶವು ಇರಲು ಸಾಧ್ಯ ಇಲ್ಲ ಅಂತ ಬರಿಬೇಕು. ಹಾಗಾಗಿ ಸನ್ನಿವೇಶವಿರಲು ಸಾಧ್ಯವಿಲ್ಲ ಅಂತ ಬರಿತೀವಿ. ಓಕೆ.